ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹಿಸ್ಟ್ರಿ ವೆಸ್ಟರ್ನ್ ಸಿವಿಲೈಜೇಷನ್ DSC 10 ನೋಡಿ ಬರ್ರಿ. ರೋಮ್ ಸಾಮ್ರಾಜ್ಯದ ವರ್ಗೀಕರಣ, ಅದರಲ್ಲಿ ಯಾರ್ಯಾರು ಬರ್ತಾರೆ? ಜೂಲಿಯಸ್ ಸೀಸರ್, ಫ್ರಾನ್ಸ್ ಮತ್ತು ಬೆಲ್ಜಿಯಂ. ಸೆಕೆಂಡ್ ಒನ್ ಪಾಪೆ, ಸ್ಪೇನ್. ಥರ್ಡ್ ಒನ್ ಕ್ರಾಸಸ್, ಇರಾನ್. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ರೀ. ಯಾವುದಂದ್ರೆ ಜೂಲಿಯಸ್ ಸೀಸರ್ ಸುಧಾರಣೆಗಳನ್ನು ತಿಳಿಸಿ. ಪೀಠಿಕೆ ಏನೇನು ಸುಧಾರಣೆ ಮಾಡಿದ್ದಾರೆ ಎಂಬುದನ್ನು ನೋಡಬಾರಿ. ಜೂಲಿಯಸ್ ಸೀಸರ್ ಒಬ್ಬ ಶ್ರೇಷ್ಠ ಸರ್ವಾಧಿಕಾರಿ ಆಗಿದ್ದನು ಹಾಗೂ ಉತ್ತಮ ಸುಧಾರಕನಾಗಿದ್ದನು. ಜೊತೆಗೆ ಧೈರ್ಯಶಾಲಿಯಾಗಿದ್ದ, ಶಕ್ತಿಶಾಲಿಯಾಗಿದ್ದ. ಈತನ ಕಾಲಘಟ್ಟದಲ್ಲಿ ರೋಮನ್ ಸಾಮ್ರಾಜ್ಯವು 3 ಭಾಗಗಳಾಗಿ ವಿಂಗಡಿಸಿದ. ಯಾವಂದ್ರೆ ಫಸ್ಟ್ ಫ್ರಾನ್ಸ್ ಮತ್ತು ಬೆಲ್ಜಿಯಂ ಪ್ರಾಂತ್ಯಗಳ ಅಧಿಕಾರವನ್ನು ಸ್ವೀಕರಿಸುತ್ತಿದ್ದನು. ಜೂಲಿಯಸ್ ಸೀಸರ್ ಏನಾಗಿದ್ದಂದರೆ ಒಬ್ಬ ಶ್ರೇಷ್ಠವಾದ ಸರ್ವಾಧಿಕಾರ ಆಗಿದ್ದ. ಇವ ಧೈರ್ಯ, ಸಾಹಸ, ಶಕ್ತಿಶಾಲಿನೇ ಆಗಿದ್ದರೆ ಇವನ ಕಾಲಘಟ್ಟದಲ್ಲಿ 3 ಭಾಗಗಳಾಗಿ ವಿಂಗಡಿಸಿದ. ಒಂದು ಫ್ರಾನ್ಸ್ ಮತ್ತು ಬೆಲ್ಜಿಯಂ ಪ್ರಾಂತ್ಯಗಳ ಅಧಿಕಾರಗಳನ್ನು ಏನು ಮಾಡ್ತಿದ್ರಿ ಇವ ಸ್ವೀಕಾರ ಮಾಡ್ತಿದ್ದ ಎಂಬುದನ್ನು ನೋಡ್ಬೋದು ರೀ. ಜೂಲಿಯಸ್ ಸೀಸರ್ನ ಪ್ರಸಿದ್ಧ ನುಡಿಗಳು ಯಾವುವು? ಜೂಲಿಯಸ್ ಸೀಸರ್ನು ಏನಿದ್ದರು ಪ್ರಸಿದ್ಧ ನುಡಿಗಳಿದ್ದತ್ತು ರೀ. ಅದರೊಳಗೆ ಯಾವ್ಯಾವ ಎಂಬುದನ್ನು ನೋಡ್ಬರಿ. ವಿನಿ ಅಂದರೆ ನಾನು ಬಂದೆ, ವಿಡಿ ಅಂದ್ರೆ ನಾನು ನೋಡಿದೆ, ಮತ್ತು ವಿಸಿ ಅಂದರೆ ನಾನು ಗೆದ್ದೆ ಎಂಬ 3 ಪ್ರಸಿದ್ಧ ನುಡಿಗಳಿದ್ದು ಇವ್ರಿ. ಜೂಲಿಯಸ್ ಸೀಸರ್ ಮತ್ತು ಪಾಂಪೆಯ ನಡುವೆ ಬ್ರಸೆಲ್ಸ್ ಕದನ ನಡೆಯಿತು. ಈ ಕದನ ಪಾಂಪೆ ಸೋತು ಈಜಿಪ್ತಿಗೆ ಓಡಿ ಹೋದ. ಈತನ ಬೆನ್ನತ್ತಿ ಜೂಲಿಯಸ್ ಸೀಸರ್ ಹೋದಾಗ ಅಲ್ಲಿ ಈಜಿಪ್ತಿನ ರಾಣಿಯನ್ನು ನೋಡಿ ಆಕರ್ಷಿತನಾದನು ಹಾಗೂ ಅವಳ ಜೊತೆ 9 ತಿಂಗಳ ಕಾಲ ಕಳೆದನು. ಇಲ್ಲಿ ಏನಾಯ್ತಂದರೆ ಜೂಲಿಯಸ್ ಸೀಸರ್ ಇದ್ದತ್ರಿ ಪಾಪೆಯ ನಡುವೆ ಮತ್ತು ಫ್ರಾನ್ಸಲ್ಸ್ ಕದನದ ನಡೀತತ್ರಿ. ಆ ಕದನ ಒಳಗೆ ಪಾಪೆ ಸೋತು ಓಡಿದಂತ್ರಿ. ಆ ಸೋತು ಓಡಿದ ಮೇಲೆ ಇವೇನು ಮಾಡ್ತಾನೆ ಜೂಲಿಯಸ್ ಸೀಸರ್ ರೀ, ಹೊಕ್ಕನ್ರಿ ಎಲ್ಲಿ ಜೂಲಿಯಸ್ ಸೀಸರ್ ಹೊಕ್ಕನ್ರಿ ಈಜಿಪ್ಟ್ಗೆ ಹೊಕ್ಕನ್ರಿ. ಈಜಿಪ್ತಿನ ರಾಣಿ ನೋಡಿ ಹೊಕ್ಕನ್ರಿ. ಆಕರ್ಷಿಸಿ ನಾಡಿ ಅಲ್ಲೇ 9 ತಿಂಗಳ ಕಾಲವನ್ನು ಕಳಿತಾನ್ರಿ. ಕಳೆದ ಮತ್ತು ತನ್ನ ರಾಜ್ಯಕ್ಕೆ ತಗೊಂಬರ್ತಾನ್ರಿ. ನಂತರ ಏನು ನೋಡ್ಬರ್ರಿ, ಸುಧಾರಣೆಗಳು. ಜೂಲಿಯಸ್ ಸೀಸರ್ನ ಸುಧಾರಣೆಗಳು ಯಾವ್ಯಾವ? ಫಸ್ಟ್ ಒನ್ ನಾಗರಿಕ ಸುಧಾರಣೆಗಳು ಜಾರಿಗೆ ತಂದನು. ಯಾವ ನಾಗರಿಕ ಸುಧಾರಣೆಗಳನ್ನು ಜಾರಿಗೆ ತಂದನು? ಸೆಕೆಂಡ್, ಸೆನೆಟ್ನ ಸಂಖ್ಯಾಬಲವನ್ನು ಹೆಚ್ಚಿಸಿದ. ಸೇನೆಯ ಸಂಖ್ಯಾಬಲವನ್ನು ಹೆಚ್ಚಿಸಿದ. ಬಡವರಿಗೆ ಭೂಮಿ ಮತ್ತು ಉದ್ಯೋಗಾವಕಾಶಗಳನ್ನು ನೀಡಿದನು. ಬಡವರಿಗೆ ಏನು ಮಾಡ್ತಾನೆ ರೀ, ಅವರಿಗೆ ಭೂಮಿ ಮತ್ತು ಉದ್ಯೋಗ ಅಂದರೆ ಭೂಮಿ ನೀಡ್ತಾನೆ ರೀ, ಮತ್ತು ಕೆಲಸಗಳನ್ನು ನೀಡ್ತಾನೆ. ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕನ್ನು ನೀಡ್ತಾನೆ. ನೀಡ್ತಾರೆ. ತದನಂತರ ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ. ಏನು ಜಮೀನು ಹತ್ರ ವ್ಯವಸಾಯ ಕ್ಷೇತ್ರದಲ್ಲಿ ಏನು ಹಗರಣ ನಡೀತಿರ್ತಾವ್ರಿ, ಮತ್ತು ಅಲ್ಲಿ ಸರಿಯಾಗಿ ವ್ಯವಸ್ಥಿತವಾಗಿ ಏನು ಮಾಡ್ತಿರ್ತಾರೆ ಅಂದರೆ ಅವ್ರ ರೈತರಿಗೆ ಸಿಗುವಂಥ ಬೀಜ ಮತ್ತು ಗೊಬ್ಬರ, ಉತ್ತಮವಾದ ಇಳುವರಿ ನೀಡುವ ಬೀಜಗಳ ದೊರೆತಿರಕ್ಕಿಲ್ಲ ಅಂದ್ರೆ ಅವುಗಳನ್ನು ವ್ಯವಸ್ಥಿತವಾಗಿ ನೀಡುವಂತೆ ಅಲ್ಲಿ ಕ್ಷೇತ್ರವನ್ನು ಏನು ಮಾಡ್ತಾರೆ ರೀ, ಅಭಿವೃದ್ಧಿಪಡಿಸ್ತಾರೆ ಎಂಬುದನ್ನು ನಾವು ನೋಡ್ಬೋದು ರೀ. ತದನಂತರ ಭೂ ಕಂದಾಯ ತೆರಿಗೆಯನ್ನು ಕಡಿತಗೊಳಿಸಿದನು. ಅಂದರೆ ಭೂ ಕಂದಾಯ ಜಾಸ್ತಿ ಇತ್ತು ರೀ, ಅದನ್ನು ಏನು ಮಾಡ್ತಾರಂದ್ರೆ ಜೂಲಿಯಸ್ ಸೀಸರ್ ಕಡಿಮೆ ಮಾಡ್ತಾನೆ. ತದನಂತರ ಭ್ರಷ್ಟ ಮತ್ತು ದಬ್ಬಾಳಿಕೆ ಅಧಿಕಾರಗಳನ್ನು ತೆಗೆದುಹಾಕ್ತಾನೆ. ಅವರ ರಾಜ್ಯದಲ್ಲಿ ಭ್ರಷ್ಟ ಮತ್ತು ದಬ್ಬಾಳಿಕೆ ಯಾರು ಮಾಡ್ತಾರೆ, ಅವ್ರನ್ನ ಏನು ಮಾಡ್ತಾರೆ ಅಧಿಕಾರದಿಂದ ತೆಗೆದುಹಾಕ್ತಾನೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ರೀ. ತದನಂತರ ದ್ವಿತೀಯ ತ್ರಿಮೂರ್ತಿಗಳು ಇದು 2 ಮಾರ್ಕ್ಸಿಗೂ ಕೇಳ್ಬೋದು. ಅಗಸ್ಟಸ್ ಸೀಸರ್, ಸೆಕೆಂಡ್ ಮಾರ್ಕ್ ಆ್ಯಂಟೋನಿ ಮತ್ತು ಲೆಪಿಡಸ್, ಇವ್ರು 3 ಮಂದಿ ಇದ್ದಾರೆ. ಜೂಲಿಯಸ್ ಸೀಸರ್ನ ಬಿರುದುಗಳು ಯಾವುದು? ಕೈಸರ್ ಮತ್ತು ಜಾರ್ ಎಂಬ ಇವು ಜೂಲಿಯಸ್ ಸೀಸರ್ನ 2 ಏನಾಗಿದ್ದು ಅಂದ್ರೆ ರೀ ಬಿರುದುಗಳಾಗಿದ್ದರು. ಜೂಲಿಯಸ್ ಸೀಸರ್ನ ಮರಣ ಯಾವ ರೀತಿ ಆದ್ರಿ ಜೂಲಿಯಸ್ ಸೀಸರ್ ಮರಣ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಜೂಲಿಯಸ್ ಸೀಸರ್
ಸುಧಾರಣೆಗಳನ್ನು ಕಂಡು ಅವನ ವಿರುದ್ಧ ರೋಮಿನಲ್ಲಿ ಒಂದು ಬಣ್ಣ ಹುಟ್ಟಿಕೊಂಡಿತು. ಲಿಬರ್ ರೋಟರಸ್ ಗುಂಪಿನ ಗುಲಾಮನಾದ ಬ್ಯೂಟಸ್ ಎಂಬುವನು ಕ್ರಿಸ್ತಪೂರ್ವ 44 ಮಾರ್ಚ್ 15ರಂದು ಸೆನೆಟಿನ ಸಭಾಂಗಣದಲ್ಲಿ ಬಹಿರಂಗವಾಗಿ ಇರಿದು ಕೊಂದನು. ಜೂಲಿಯಸ್ ಸೀಸರ್ನ ಏನು ಮಾಡ್ತಾನ್ರಿ, ಒಂದು ಸಭಾಂಗಣದಲ್ಲಿ ಒಂದು ಚರ್ಚೆ ಎತ್ತತ್ರಿ. ಆ ಚರ್ಚೆಯಲ್ಲಿ ಕ್ರಿಸ್ತಪೂರ್ವ 44 ಮಾರ್ಚ್ 15ರಂದು ಸೆನೆಟಿನ ಸಭಾಂಗಣದಲ್ಲಿ ಅವನನ್ನು ಬಹಿರಂಗವಾಗಿ ಇರಿದು ಕೊಂದನು ಎಂಬುದನ್ನು ಇಲ್ಲಿ ಒಬ್ಬ ಗುಲಾಮ ಇರ್ತಾನೆ ರೀ, ಅವ ಹೆಂಗೆ ಬೇಕು ಹಂಗೆ ಹೆರದ ಕೊಂದ್ಬಿಡ್ತಾನೆ ರೀ. ಅವನ ವ್ಯಕ್ತಿತ್ವ: ಜೂಲಿಯಸ್ ಸೀಸರ್ ಒಬ್ಬ ಶ್ರೇಷ್ಠ ಸೇನಾನಿಯಾಗಿದ್ದ, ಸರ್ವಾಧಿಕಾರಿ, ದಕ್ಷ ಆಡಳಿತ ನಡೆಸಿದ್ದ ಮತ್ತು ಪ್ರಾಚೀನ ದೇವರ ಪ್ರತಿನಿಧಿ ಎಂದು ಅವರನ್ನು ಕರೀತಿದ್ದಾರೆ ಎಂಬುದನ್ನು ನಾವು ನೋಡ್ಬೋದು ರೀ.